ಡ್ರೋನ್ ಪ್ರತಾಪ್ ಅವರು ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಒಂದು ಪ್ರಯೋಗವನ್ನ ಮಾಡಕ್ಕೆ ಹೊರಟಿದ್ದಾರೆ. ನೋಡ್ತಾ ಇರಬಹುದು ಎಲ್ಲ ರೀತಿಯ ಒಂದು ಯುಟೆನ್ಸಿಲ್ಸ್ ಅನ್ನ ತಗೊಂಡಿದ್ದಾರೆ. ಏನೇನ್ ಬೇಕು ಒಂದು ಪ್ರಯೋಗಕ್ಕೆ ಎಲ್ಲ ರೀತಿಯ ಒಂದು ರಿಯಾಕ್ಷನ್ ಏನೇನ್ ಬೇಕು ಎಲ್ಲವನ್ನು ಕೂಡ ತಗೊಂಡಿದ್ದಾರೆ. ಅದನ್ನೇ ಪ್ರಯೋಗವನ್ನು ಕೂಡ ಮಾಡ್ತಿರೋ ಒಂದು ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಹೊಸದೊಂದು ಪ್ರಯೋಗವನ್ನ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಕೂಡ ಒಂದು ನಡು ರಸ್ತೆಯಲ್ಲಿ ಒಂದು ಇರುವಂತಹ ಒಂದು ವಿಡಿಯೋನು ಸಹ ಮಾಡಿದ್ದಾರೆ. ನೀವು ಕೂಡ ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಪ್ರತಾಪ್ನ ಕೆಲವಷ್ಟು ಜನ ಇಷ್ಟಪಡ್ತಾರೆ, ಇನ್ನು ಕೆಲವಷ್ಟು ಜನ ಬೈಕ್ ಹೋಗ್ತಾರೆ. ಏನು ಇವೆಲ್ಲ ಮಾಡ್ತಾ ಇದ್ದಾನೆಲ್ಲ, ಬೇಕಾಗಿದ್ದು ಮಾಡ್ತಾ ಇಲ್ಲ, ಬೇಡದಿರೋದನ್ನೇ ಮಾಡ್ತಿದ್ದಾನೆ, ಡ್ರೋನ್ ವಿಚಾರವಾಗಿ ಮಾಡಬೇಕು ಹಾಗೆ ಹೇಗೆ ಅಂತೆಲ್ಲ ಸಾಕಷ್ಟು ಜನ ಬೈಕ್ ಹೋಗ್ತಾರೆ. ಇನ್ನು ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಏನೇ ಮಾಡಿದ್ರು ಕೆಲವಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಆತ ಬಹಳಷ್ಟು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಕೂಡ ಸ್ವಲ್ಪ ಜನರ ಆಸೆ ಕೂಡ ಆಗಿದೆ. ರಿಯಾಲಿಟಿ ಶೋನಲ್ಲಿ ಆಗಾಗ ಬಂದು ಹೋಗುವುದೆಲ್ಲವನ್ನು ಕೂಡ ಮಾಡ್ತಾರೆ. ಇತ್ತೀಚೆಗಷ್ಟೇ ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಮತ್ತೊಮ್ಮೆ ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ. ನಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿ ಗೆಲ್ಗೆಲಿ ವೇದಿಕೆಗೆ ಬಂದು ಆಕ್ಟಿಂಗ್ ಅನ್ನ ಮಾಡ್ತಾರೆ, ಸ್ಕಿಟ್ ಗಳನ್ನ ಮಾಡ್ತಾರೆ. ಸೊ ರೀತಿ ಕಂಪ್ಲೀಟ್ ಆಗಿ ಪ್ರತಾಪ್ ಅವರು ಒಂದರ ನಂತರ ಒಂದು ಶೋಸ್ ಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಜನರಿಗೂ ಕೂಡ ಖುಷಿ ತರಿಸಿದೆ. ಈಗ ಹೊಸದೊಂದು ಪ್ರಯೋಗವನ್ನ ಮಧ್ಯರಾತ್ರಿ ಮಾಡಿದ್ದು ಬಹಳಷ್ಟು ಜನರು ಕೂಡ ಕುತೂಹಲದಿಂದ ನೋಡಿದ್ದಾರೆ. ಏನ್ ಮಾಡ್ತಿದ್ದಾನೆ ಪ್ರತಾಪ ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ಅಂತ. ನಿಮಗೂ ಕೂಡ ಇದು ಇಷ್ಟವಾಯ್ತಾ? ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಪ್ರತಾಪ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಅತಿ ಹೆಚ್ಚು TRP ಪಡೆದುಕೊಂಡಿದ್ದ ಪ್ರತಾಪ್ ಬಿಗ್ ಬಾಸ್ ಮನೆ ಒಳಗಡೆ 2ನೇ ಸ್ಥಾನ ಪಡೆದುಕೊಂಡು ಆಚೆ ಬಂದ ಮೇಲೂ ಕೂಡ ಅದೇ ರೀತಿ ಒಂದು ಸಾಕಷ್ಟು ಕಡೆ ಇಂಟರ್ವ್ಯೂಸ್ ಗಳಿಗೆ ಕರೆಯೋದಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡುವುದಾಗಿರ್ಬೋದು, ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಪ್ರತಾಪ್.